ಹಾಯ್ ಹಲೋ ಫ್ರೆಂಡ್ಸ್, ಸಿಂಪ್ಲಿ ಹರ್ಷಿ ಚಾನಲ್ಗೆ ಸ್ವಾಗತ. ನಾನು ಹರ್ಷಿತಾ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನಾನು ಸಿಂಪ್ಲಿ ಹರ್ಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಿಷ್ಟು ಬೆಳಗ್ಗೆ ಅಮ್ಮ ಮಗ ಎಲ್ಲಿಗೋ ಹೋಗ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ನಾಗರ ಪಂಚಮಿಗೆ ನಾಗರ ಕಲ್ಲಿಗೆ ಪೂಜೆ ಮಾಡೋಕ್ಕೆ ಅಂತ ನಾವು ಮನೆಯವರೆಲ್ಲ ಹೊರಟಿದ್ವಿ. ನಿಧಾನಕ್ಕೆ ಹೋಗ್ಬೋದು, ಬಟ್ ಅಷ್ಟೊತ್ತಿಗೆ ರಶ್ ಆಗಿಬಿಡ್ತಾರೆ. ಜನ ಹೆಂಗಸರೆಲ್ಲ ತುಂಬ ಸೇರ್ಕೊಂಡ್ಬಿಡ್ತಾರೆ. ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕಾಗಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಹಾಕ್ತಾನೇ ಇರ್ತಾರೆ. ಒಂದು ಪ್ರೊಸೀಜರಲ್ಲಿ ಪೂಜೆ ಮಾಡೋಕ್ಕಾಗೋದಿಲ್ಲ. ಆಮೇಲೆ ತುಂಬ ಜನ ಸದ್ದಿರುತ್ತೆ ಅಂದ್ಬಿಟ್ಟು ನಾವು ಬೆಳಗ್ಗೆ 5 ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರ ಇರೋ ಒಂದು ನಾಗರ ಕಲ್ಲಿದೆ ದೇವಸ್ಥಾನದಲ್ಲಿ, ಅಲ್ಲಿ ಹೋಗಿ ಪೂಜೆ ಮಾಡೋಕ್ಕೆ ಅಂತ ಹೋಗಿ ಪೂಜೆ ಶುರು ಮಾಡಿದ್ವಿ. ಯಾರೂ ಇರಲಿಲ್ಲ. ಹಿಂದಿನ ದಿನ ನಾಗರ ಚತುರ್ಥಿ ಇದ್ದಿದ್ದರಿಂದ ಆಲ್ರೆಡಿ ಎಲ್ಲರೂ ಎಷ್ಟೊಂದು ಜನ ಪೂಜೆ ಮಾಡಿ ಹೋಗಿದ್ರು ಅನಿಸುತ್ತೆ. ನೈವೇದ್ಯ ಮಾಡಿದ್ದು, ಪೂಜೆಗೆ ಇಟ್ಟಿದ್ದು ಹೂವು ಎಲ್ಲ ಅಲ್ಲೇ ಇತ್ತು. ಸೊ ಅದನ್ನು ನಾನು ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ನಾಗರ ಪಂಚಮಿ ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದು. ನಾಗದೇವತೆಯನ್ನು ಪೂಜಿಸುವ ಈ ಹಬ್ಬವನ್ನು ವಿಶೇಷವಾಗಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ ಸೇರಿದಂತೆ ಭಾರತದ ಹಲವು ಭಾಗಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ನಾಗರ ಪಂಚಮಿನ ಆಚರಿಸಲಾಗುತ್ತೆ. ಈ ದಿನ ನಾಗದೇವತೆಯ ಆರಾಧನೆ ಮಾಡೋದ್ರಿಂದ ಕುಟುಂಬಕ್ಕೆ ಶುಭ, ಸಂತಾನ ಭಾಗ್ಯ, ಆರೋಗ್ಯ ಮತ್ತು ಸಮೃದ್ಧಿ ದೊರೆಯುತ್ತದೆ ಅಂತ ನಂಬಿಕೆ ಇದೆ. ಹಿಂದೂ ಪರಂಪರೆಯಲ್ಲಿ ನಾಗಗಳನ್ನು ಬರೀ ಸರ್ಪಗಳಾಗಿ ನೋಡದೆ ನಾಗದೇವತೆಗಳ ರೂಪದಲ್ಲಿ ಪೂಜಿಸಲಾಗುತ್ತೆ. ನಾಗರ ಪಂಚಮಿ ದಿವಸ ಪೂಜೆ ಮಾಡಿ ಕುಟುಂಬದ ಕ್ಷೇಮಕ್ಕೋಸ್ಕರ ಪ್ರಾರ್ಥಿಸ್ಕೊಳಕ್ಕಾಗುತ್ತೆ. ಕೃಷಿ ಮತ್ತು ಉತ್ತಮ ಮಳೆಗೋಸ್ಕರ ಪ್ರಾರ್ಥಿಸ್ಕೊತಾರೆ. ಕೆಲವೊಂದು ಭಾಗಗಳಲ್ಲಿ ನಾಗದೋಷ ನಿವಾರಣೆ ಆಗ್ಬೇಕಂತ ಕೆಲವೊಂದು ವಿಶೇಷ ಪೂಜೆಗಳನ್ನ ಕೂಡ ಮಾಡ್ತಾರೆ. ಇವತ್ತಿನ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಕೂಡ ಪೂಜೆ ಮಾಡಿ ನಾಗರ ಕಲ್ಲು ಅಥವಾ ನಾಗಬನ ಅಥವಾ ದೇವಸ್ಥಾನಕ್ಕೆ ತೆರಳಿ ವಿಶೇಷವಾದ ಪೂಜೆ ಸಲ್ಲಿಸೋ ಪದ್ಧತಿ ಇದೆ. ದೀಪ ಹಚ್ಚಿ ನಾಗದೇವತೆಗೆ ಅರಿಶಿನ ಕುಂಕುಮ ಅರ್ಪಿಸಿ ಹೂವನ್ನು ಇಟ್ಟು ತೆಂಗಿನಕಾಯಿ, ಹಣ್ಣು ಮತ್ತು ನೈವೇದ್ಯ ಅರ್ಪಿಸಿ ನಾಗದೇವತೆ ಮಂತ್ರ ಅಥವಾ ಸ್ತೋತ್ರ ಹೇಳಿ ಆರತಿ ಮಾಡೋದು ಪದ್ಧತಿ ಇದೆ. ನಾಗದೇವರಿಗೆ ನೈವೇದ್ಯ ಆಗಿ ತಂಬಿಟ್ಟು, ಕಡುಬು, ಪಾಯಸ, ಎಳ್ಳು ಬೆಲ್ಲ ಈ ಥರ ಬೇರೆ ಬೇರೆ ಥರ ಸಿಹಿ ತಿಂಡಿಗಳನ್ನ ಇಡ್ತಾರೆ. ಈ ನಾಗರ ಪಂಚಮಿ ಹಬ್ಬಕ್ಕೆ ಸಂಬಂಧಿಸಿದಂತೆ ಹಲವು ಪೌರಾಣಿಕ ಕಥೆಗಳಿದೆ. ಅದರಲ್ಲಿ ಆಸ್ತಿಕ ಮುನಿ ಕಥೆ ತುಂಬ ಪ್ರಸಿದ್ಧವಾಗಿದೆ. ರಾಜ ಜನಮೇಜಯ ತನ್ನ ತಂದೆ ಪರೀಕ್ಷಿತನ ಮರಣಕ್ಕೆ ಕಾರಣವಾದ ಸರ್ಪಗಳ ಮೇಲೆ ಕೋಪ ಮಾಡಿಕೊಂಡು ಸರ್ಪಯೋಗವನ್ನು ಆರಂಭ ಮಾಡ್ದ. ಇದು ಮಹಾಭಾರತದ ಕಥೆಯಲ್ಲಿ ಬರುತ್ತೆ. ಆ ಯಾಗದಿಂದ ಅನೇಕ ಸರ್ಪಗಳು ನಾಶ ಆಗೋ ಪರಿಸ್ಥಿತಿ ಉಂಟಾದಾಗ ಆಸ್ತಿಕ ಮುನಿ ಯಾಗವನ್ನು ನಿಲ್ಲಿಸಿ ನಾಗಕುಲವನ್ನು ರಕ್ಷಿಸಿದ ಎಂಬ ನಂಬಿಕೆ ಇದೆ. ಈ ಕಾರಣದಿಂದ ನಾಗದೇವತೆಗಳ ಆರಾಧನೆಗೆ ವಿಶೇಷ ಮಹತ್ವ ಬಂದಿದೆ ಅಂತ ಹೇಳಕ್ಕಾಗುತ್ತೆ. ಈ ನಾಗರ ಪಂಚಮಿ ಹಬ್ಬ ನಮಗೊಂದು ಮುಖ್ಯ ಸಂದೇಶನ ಕೊಡ್ತಾ ಇದೆ. ಪ್ರಕೃತಿಯ ಪ್ರತಿಯೊಂದು ಜೀವಿಗೂ ಗೌರವ ಕೊಡಬೇಕು. ಕರ್ನಾಟಕದ ಹಲವು ಭಾಗಗಳಲ್ಲಿ ನಾಗರ ಪಂಚಮಿನ ಅಣ್ಣ ತಂಗಿರ ಬಾಂಧವ್ಯನ ಗಟ್ಟಿಗೊಳಿಸೋ ಹಬ್ಬ ಆಗಿ ಕೂಡ ಆಚರಿಸ್ತಾರೆ. ವಿಶೇಷವಾಗಿ ಹೆಣ್ಮಕ್ಳು ತವ್ರ ಮನೆಗೆ ಬಂದು ತಮ್ಮ ಸಹೋದರರ ಆಯುಷ್ಯ, ಆರೋಗ್ಯ, ಸಂತೋಷ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುವ ಸಂಪ್ರದಾಯ ಇದೆ. ನಾಗರ ಪಂಚಮಿ ದಿವಸ ಅಕ್ಕ ಅಥವಾ ತಂಗಿ ಯಾರಿದ್ದಾರೆ ಸಹೋದರಿಯರು ಬೆಳಗ್ಗೆನೇ ಎದ್ದು ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ನಾಗರ ಕಲ್ಲು ಅಥವಾ ನಾಗದೇವರ ದೇವಸ್ಥಾನಕ್ಕೆ ತೆರಳಿ ಪೂಜೆ ಮಾಡಿಸಿ ಅರಿಶಿನ, ಕುಂಕುಮ, ಹೂವು, ಗಂಧ ಮುಂತಾದವನ್ನ ಅರ್ಪಿಸಿ ನಾಗದೇವರಿಗೆ ಹಾಲು ಅಥವಾ ತನಿ ಅರ್ಪಿಸಿ ತಮ್ಮ ಸಹೋದರನ ಒಳಿತಿಗೋಸ್ಕರ ಪ್ರಾರ್ಥಿಸ್ಕೊತಾರೆ. ತನ್ನ ಅಣ್ಣ ಅಥವಾ ತಮ್ಮನ ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ದೊರಕಲಿ ಅಂತ ದೇವರಲ್ಲಿ ಬೇಡ್ಕೋತಾರೆ. ಕರ್ನಾಟಕದ ಕೆಲವು ಪ್ರದೇಶದಲ್ಲಿ ನಾಗಪೂಜೆ ನಂತರ ನಾಗನಿಗೆ ಅರ್ಪಿಸಿದ ಹಾಲು ಮತ್ತು ನೀರನ್ನ ಸಹೋದರನ ಬೆನ್ನಿಗೆ ಎರೆಯೋ ಅಥವಾ ಬೆನ್ನಿಗೆ ಪೂಜೆ ಮಾಡೋ ಸಂಪ್ರದಾಯ ಇದೆ. ಇದರ ಅರ್ಥ ಏನಂತ ಅಂದರೆ, ತನ್ನದು ಒಡ ಹುಟ್ಟಿದವನು ತನ್ನ ಸಹೋದರನ ಹೊಟ್ಟೆ ಯಾವಾಗಲೂ ತಂಪಾಗಿರಲಿ, ಅವನ ಬೆನ್ನು ಯಾವಾಗಲೂ ತಂಪಾಗಿರಲಿ ಅಂದರೆ ಅದರ ಅರ್ಥ ಏನಂತಂದರೆ ಅವನ ಜೀವನ ಸದಾ ತಂಪಾಗಿ ಸುಖ ಸಮೃದ್ಧಿಯಿಂದ ತುಂಬಿರಲಿ ಅನ್ನೋದು ಈ ಸಂಪ್ರದಾಯದ ಹಿಂದಿನ ಅರ್ಥ. ಪೂಜೆ ಆದಮೇಲೆ ಅಣ್ಣಂದಿರು ಅವರ
ತಂಗಿ ಅಥವಾ ತಮ್ಮಂದಿರ ಅವರ ಅಣ್ಣನಿಗೆ ಏನಾದರೂ ಒಂದು ಉಡುಗೊರೆ ಕೊಡಬೇಕು. ಅದು ಕೂಡ ಸಂಪ್ರದಾಯ ಇದೆ ಕೆಲವೊಂದು ಕಡೆ. ನಾಗರ ಪಂಚಮಿ ಸಹೋದರ ಸಹೋದರಿಯರ ಬಾಂಧವ್ಯನ ಗಟ್ಟಿ ಮಾಡೋದ್ರಲ್ಲಿ ಒಂದು ಪ್ರಮುಖ ಪಾತ್ರನೇ ವಹಿಸಿದೆ. ಮದುವೆ ಆದಮೇಲಿಂದಲೇ ನಾನು ನಾಗರ ಪಂಚಮಿ ಹಬ್ಬನ ಮಾಡೋಕ್ಕೆ ಶುರು ಮಾಡಿದ್ದು. ಯಾಕಂದರೆ ನಮ್ಮ ತಾಯಿ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬ ಮಾಡ್ತಾ ಇರಲಿಲ್ಲ. ಅಂದರೆ ನಾಗರ ಪಂಚಮಿ ಹಬ್ಬದ ದಿವಸ ಮನೆಯಲ್ಲೇ ನಾರ್ಮಲ್ ಪೂಜೆ ಮಾಡಿ ಸಿಹಿ ಮಾಡೋದು ಅದು ಮಾಡ್ತಾಯಿದ್ವಿ. ನಾಗರ ಕಲ್ಲಿಗೆ ತೆನೆ ಎರೆಯೋದು ಅಥವಾ ನಾಗರ ಪೂಜೆ ಮಾಡೋದು ಅವತ್ತು ಮಾಡ್ತಾ ಇರಲಿಲ್ಲ. ಯಾಕಂದರೆ ನಮ್ಮ ತಾಯಿ ಮನೆ ಅಂದರೆ ನಮ್ಮ ತಂದೆ ಮನೆ ಕಡೆ ನಾವು ಗಣೇಶ ಹಬ್ಬದ ದಿವಸ ನಾಗರ ಕಲ್ಲಿಗೆ ತನಿ ಎರೆಯೋಕ್ಕೆ ಹೋಗ್ತಾ ಇದ್ವಿ. ಅದು ಗೊತ್ತಿತ್ತು. ನಾಗರ ಪಂಚಮಿ ದಿವಸ ಹೋಗಿ ತನಿ ಎರೆದು ಪೂಜೆ ಮಾಡೋ ಸಂಪ್ರದಾಯ ಇರಲಿಲ್ಲ. ಸೊ ಮದುವೆಯಾಗಿ ಬಂದಮೇಲೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಈ ಸಂಪ್ರದಾಯ ಇರೋದ್ರಿಂದ ನಾನು ಮದುವೆ ಆದಮೇಲಿಂದ ನಾಗರ ಪಂಚಮಿ ದಿವಸನೇ ದೇವಸ್ಥಾನಕ್ಕೆ ಹೋಗಿ ನಾಗರ ಕಲ್ಲಿಗೆ ತನಿ ಎರೆದು ಪೂಜೆ ಮಾಡೋದು ನಾವು ಮಾಡ್ತಾಯಿದ್ದೀನಿ. ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಆ್ಯಕ್ಚುಲಿ ಅವತ್ತಿನ ದಿವಸ ನಾವು ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಹಾವಿನ ಆಕಾರದಲ್ಲಿರೋ ಯಾವುದೇ ತರಕಾರಿ ಆಗಲಿ ಅಥವಾ ಮಣ್ಣು ಒಳಗಡೆ ಬೆಳೆದಿರೋ ಯಾವುದೇ ತರಕಾರಿಗಳನ್ನಾಗಲಿ ನಾವು ತಿನ್ನಲ್ಲ. ಅವತ್ತು ಒಂದು ದಿವಸ ಪೂರ್ತಿ ಆ ಥರದ್ದು ಯಾವುದನ್ನು ನಾವು ತಿನ್ನೋದಿಲ್ಲ. ಸಿಂಬಾನ ಕರ್ಕೊಂಡು ಇದೇ ಫಸ್ಟ್ ಟೈಮ್ ನಾಗರಕಲ್ಲು ಹತ್ರ ಕರ್ಕೊಂಡು ಹೋಗಿ ಅವನ ಕೈಲೂ ಪೂಜೆ ಮಾಡಿಸಿ ಅವನ ಜೊತೆ ಪೂಜೆ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು. ಇಲ್ಲ ಅವನ್ನ ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಆ ಥರ ಮಾಡ್ತಾಯಿದ್ವಿ. ಈ ಸಲ ಅವನು ಕರ್ಕೊಂಡು ಹೋಗೋಣ, ಅವನ ಕೈಲೂ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಬಂದ್ವಿ. ಬಟ್ ಬಂದಾಗಲೇ ಶುರು ಮಾಡ್ದ ಅಲ್ಲಿ ಸುತ್ತಮುತ್ತ ಓಡಾಡೋದು, ತರಲೆ ಮಾಡೋದು. ಅಲ್ಲೊಂದಷ್ಟು ಕಲ್ಲುಗಳು ಜೋಡಿಸಿಟ್ಟಿದ್ರು, ಅದೆಲ್ಲ ನಾನು ಎತ್ಕೊತೀನಿ ಅಂತ ಹೋಗೋದು. ಅವ್ನು ಹಿಡ್ಕೊಂಡು ಪೂಜೆ ಮಾಡೋ ಅಷ್ಟರಲ್ಲಿ ಒಂಥರ ಸಾಕಂತ ಅನಿಸ್ತು. ಮಕ್ಕಳು ಹಾಗೇನೆ ಒಂದು ಕಡೆ ನಿಂತ್ಕೊಳ್ಳಲ್ಲ. ಕೈ ಮುಗಿ ಅಂದರೆ ಕೈ ಮುಗಿತಾರೆ, ದೇವ್ರಂತ ಗೊತ್ತು. ಬಟ್ ಸ್ವಲ್ಪ ತರಲೆ ನನ್ನ ಮಗ. ನೋಡಿ ನೀವೇನೆ ಅದು ನೈವೇದ್ಯಕ್ಕೆ ಕೈ ಹಾಕೋದು. ಅವ್ನಿಗೆ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ. ಸೊ ನೈವೇದ್ಯಕ್ಕೆ ಆಗಲೇ ಕೈ ಹಾಕ್ತಾ ಇದ್ದ. ಇನ್ನೂ ಪೂಜೆನೇ ಆಗಿರಲಿಲ್ಲ. ಅವ್ನ ಕೈ ಹಿಡ್ಕೊಂಡು ಅವ್ನ ಪೂಜೆ ಮಾಡಿಸಿ ಎಲ್ಲ ಮಾಡಿಸಿದ್ದು ತುಂಬ ಖುಷಿ ಆಯ್ತು. ಅವ್ನು ಫಸ್ಟ್ ಟೈಮ್ ಬರ್ತಾ ಇರೋದು ಈ ನಾಗರ ಕಲ್ಲಿಗೆ ತನಿ ಎರೆಯೋದಕ್ಕೆ. ಬೆಳಗ್ಗೆ ಬೇಗ ಹೋಗಿದ್ದು ಒಳ್ಳೇದಾಯ್ತು ಅಂತ ಅನಿಸ್ತು. ಯಾಕಂದರೆ ತುಂಬ ಪೀಸ್ಫುಲ್ ಆಗಿತ್ತು. ಇನ್ನೂ ಜನ ಬರೋಕ್ಕೆ ಶುರುವಾಗಿರಲಿಲ್ಲ. ಆರಾಮಾಗಿ ನಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಇದ್ದು ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಮನಸ್ಸಿಗೆ ಒಂಥರ ಶಾಂತಿ ಅಂತ ಅನಿಸ್ತು. ಹಬ್ಬ ಚೆನ್ನಾಗಿ ಪೂಜೆ ಮಾಡಿದೆ ಅಂತ.
ಮುಂಚೆ ಎಲ್ಲ ನಮ್ಮ ತಾಯಿ ಪೂಜೆ ಮಾಡ್ತಾಯಿದ್ರು, ನಾವು ಸುಮ್ಮನೆ ನೋಡ್ತಾ ಇದ್ವಿ. ಆಮೇಲೆ ಅವ್ರು ಏನು ಮಾಡು ಅಂತ ಹೇಳ್ತಾರೋ ಅದನ್ನು ಮಾಡ್ತಾ ಇದ್ದೆ ಅಷ್ಟೇ. ಬಟ್ ಇವಾಗ ನಾನೇ ಅಂದರೆ ಮುಂದೆ ನಿಂತು ಎಲ್ಲ ನಾನೇ ಫಸ್ಟ್ ಇನಿಷಿಯೇಟ್ ಮಾಡಿ ಪೂಜೆ ಮಾಡೋದು. ನನಗೆ ಎಷ್ಟು ಗೊತ್ತೋ ಅಷ್ಟರ ಮಟ್ಟಿಗೆ ನಾನು ಪೂಜೆ ಮಾಡಿದೆ. ಅಪ್ಪ ದೇವರೇ ಏನೇ ಇದ್ರೂ ಮನ್ಸಿಗೆ ಹಾಕ್ಕೋಬೇಡಪ್ಪ, ಒಳ್ಳೇದೇ ಮಾಡಪ್ಪ ನಮಗೆ ಅಂತ ಕೇಳಿಕೊಂಡು ಸಿಂಬಾ ಕೈಯಲ್ಲಿ ಮಂಗಳಾರತಿ ಮಾಡಿಸೋ ಅಷ್ಟರಲ್ಲಿ ಸಾಕಾಯ್ತು ಪಾಪ ಅವ್ರ ಅಪ್ಪನಿಗೆ. ಅವನಿಗೆ ಡೈಲಿ ಮನೆಯಲ್ಲಿ ಮಂಗಳಾರತಿ ಮಾಡೋದೆಲ್ಲ ನೋಡಿದ್ದಾನೆ, ತಗೊಳಕ್ಕೂ ಗೊತ್ತು. ಹತ್ತಿರದಿಂದ ತಗೊಳಕ್ಕೆ ಹೋದರೆ ಬಿಸಿ ಸುಡುತ್ತೆ ಅಂತ ಇದು ಮುಖ ಒಂಥರ ಮಾಡ್ತಾರೆ, ಉಫ್ ಉಫ್ ಅಂತ ಊದ್ಕೊಳೋದು ಆ ಥರ ಎಲ್ಲ ಮಾಡ್ತಿದ್ದಾನೆ. ಮಕ್ಕಳಿಗೆ ಈಗಲಿಂದನೇ ಇದೆಲ್ಲ ರೂಢಿ ಮಾಡಿಸೋದು, ದೇವಸ್ಥಾನ ದೇವರು ಇದೆಲ್ಲ ಕರ್ಕೊಂಡು ಹೋಗಿ ಪೂಜೆ ಮಾಡಿಸೋದು, ಇದೆಲ್ಲ ಮಾಡಿಸೋದು ಒಂಥರ ತುಂಬ ಒಳ್ಳೆಯದು. ಅವ್ರಿಗೆ ಈಗಲಿಂದನೇ ಇದೇನು ಅಂತೆಲ್ಲ ಅವ್ರಿಗೆ ಹೇಳ್ಕೊಡ್ಬೇಕು. ಮುಂದೆ ಅವರು ನಮ್ಮ ಸಂಪ್ರದಾಯನ ನಮ್ಮ ಮನೆತನದಲ್ಲಿ ಏನು ನಡ್ಕೊಂಡು ಬಂದಿರುತ್ತೋ ಅದನ್ನು ಫಾಲೋ ಮಾಡ್ಕೊಂಡು ಹೋಗೋರು. ಅವ್ರಿಗೆ ಇದ್ರ ಬಗ್ಗೆ ನಾವು ನಾಲೆಡ್ಜ್ ಕೊಡಬೇಕು. ಅವ್ರನ್ನೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋ ಥರ ನೋಡ್ಕೋಬೇಕು ಚಿಕ್ಕ ವಯಸ್ಸಿಂದನೇ. ಆವಾಗಲೇ ಅವರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ಇದರಲ್ಲಿ. ಪೂಜೆ ಮಾಡಿ ಆದಮೇಲೆ ಎಲ್ಲ ಕಂಕಣ ರೆಡಿ ಮಾಡಿದ್ದೆ. ನನ್ನ ಹಸ್ಬೆಂಡಿಗೆ ಕಟ್ಟಿದೆ, ಅವ್ರು ನನಗೆ ಕಟ್ಟಿದ್ರು. ಸಿಂಬಾಗೆ ಕೂಡ ಕಟ್ಟಿದೆ. ಸಿಂಬಾ ಕೈಯಲ್ಲಿ ಇದ್ದಿದ್ದ ಕಂಕಣ 5 ನಿಮಿಷನೂ ಇರಲಿಲ್ಲ. ಹೂವೆಲ್ಲ ಕಿತ್ತಿಟ್ಬಿಟ್ಟಿದ್ದ. ಆಮೇಲೆ ನನ್ನ ಕೈಯಲ್ಲಿ ಇದ್ದಿದ್ದೂ ಅಷ್ಟೇ, ಮನೆಗೆ ಹೋಗಿದ್ದು ಸ್ವಲ್ಪ ಹೊತ್ತಿಗೆನೆ ಹೋಯ್ತು. ಬರೀ ದಾರ ಮಾತ್ರ ಇತ್ತು ಕೈಯಲ್ಲಿ. ನಮ್ಮನೆ ನಾಗರ ಪಂಚಮಿ ಹಬ್ಬ ಈ ಥರ ನಾನು ಆಚರಿಸಿದೆ. ನೀವೆಲ್ಲ ನಿಮ್ಮ ಮನೆಗಳಲ್ಲಿ ಹೇಗೆ ನಾಗರ ಪಂಚಮಿನ ಆಚರಿಸಿದ್ರಿ ಅಂತ ನನಗೆ ತಿಳಿಸ್ಕೊಡಿ. ಅಕಸ್ಮಾತ್ ನಾನು ಮಾಡಿದ ಪೂಜೆನಲ್ಲಿ ಏನಾದರೂ ಇಲ್ಲ ಇನ್ನೂ ಏನೋ ಮಾಡಬೇಕಿತ್ತು ಅಥವಾ ಇದು ಸರಿಯಾಗಿ ಮಾಡಿಲ್ಲ ಅಂತ ನಿಮಗೇನಾದರೂ ಅನಿಸಿದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳ್ಕೊಡಿ. ಇದೆಲ್ಲ ನನಗೂ ಕೂಡ ತುಂಬ ಹೊಸದು, ಇವಾಗ ಕಲಿತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ ತುಂಬ ಥ್ಯಾಂಕ್ಸ್. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ಹೇಗಿತ್ತು, ನಾನು ಹೇಗೆ ಪೂಜೆ ಮಾಡಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಸಿಂಪ್ಲಿ ಹರ್ಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನಂಥ ಬಿಗಿನರ್ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ. ಮುಂದೆ ಇದೇ ಥರ ಇನ್ನೊಂದು ವ್ಲಾಗ್ನಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಎವ್ರಿಬಡಿ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.